ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ HRMSನಲ್ಲಿ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಹೇಗೆ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೋಡಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ HRMS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. HRMS ಟೈಪ್ ಅಂತ ಮಾಡಿ ಸರ್ಚ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ. HRMS ಲಾಗಿನ್ ಅಂತ ಬರುತ್ತೆ. ಇದ್ರ ಮೇಲೆ ಟಚ್ ಮಾಡಬೇಕು. HRMS ಲಾಗಿನ್ ಮೇಲೆ ಟಚ್ ಮಾಡಬೇಕು. ಆಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೆಲ್ಲ ಸರ್ಕಾರಿ ಅನುದಾನಿತ ನಿಗಮ ಮಂಡಳಿ, HRMS ಗೌರ್ಮೆಂಟು, HRMS ಏಡೆಡ್ ಇವೇನು ತಗೋಬೇಡಿ ಸ್ನೇಹಿತರೆ. ಪೂರ ಕೆಳಗೆ ಬನ್ನಿ, ಪೂರ್ತಿ ಕೆಳಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಸರ್ವಿಸ್ ರಿಜಿಸ್ಟರ್ ಅಥವಾ ಅದ್ರ ಪಕ್ಕದಲ್ಲಿ ಎಂಪ್ಲಾಯಿ ಸರ್ವಿಸ್ ಅಂತ ಐತೆ ನೋಡಿ. ಸೆಲ್ಫ್ ಸರ್ವಿಸ್ ಅಂತಿದೆ ನೋಡಿ. ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಅದ್ರ ಮೇಲೆ ಟಚ್ ಮಾಡಬೇಕು ಪೂರ್ತಿ ಕೆಳಗೆ. ಆವಾಗ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಈ ಒಂದು ಮ್ಯಾಟ್ರ್ ಓಪನ್ ಆಗುತ್ತಲ್ಲ, ಈ ವಿಷಯ ಎಲ್ಲ ಕ್ಲೋಸ್ ಮಾಡಿ. ಇದನ್ನು ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ KJD ಪಾಸ್ವರ್ಡ್ ಅಂತಿದೆ ಸ್ನೇಹಿತರೆ. ನೀವೇನಾದರೂ ಮೊದಲಿಗೆ ಬರ್ತಿದ್ರೆ ಇಲ್ಲಿ ಪೂರ ಕೆಳಗೆ ಫರ್ಗಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಅದಕ್ಕೆ ಟಚ್ ಮಾಡಿ. ಒಂದು ವೇಳೆ ನೀವೇನಾದರೂ ಯೂಸರ್ ID ಪಾಸ್ವರ್ಡ್ ಇದ್ದರೆ ಡೈರೆಕ್ಟಾಗಿ ಯೂಸರ್ ID ಪಾಸ್ವರ್ಡ್ ಹಾಕಿ OTP ಹೋಗುತ್ತೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಆ OTP ಹಾಕಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ನಾನು ಇದುವರೆಗೂ ಮಾಡಿಲ್ಲ ಸರ್ ಅಂತಂದರೆ ಫರ್ಗಟ್ ಪಾಸ್ವರ್ಡ್ಗೆ ಹೋಗಿ ನೀವು ಅದನ್ನು ಇದು ಮಾಡ್ಬೋದು. ನಾನು ಫರ್ಗಟ್ ಪಾಸ್ವರ್ಡ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸದ್ಯಕ್ಕೆ ನಾವು ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕೋಣ. ಈ ರೀತಿ ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ರಿಜಿಸ್ಟರ್ ಮೊಬೈಲ್ ನಂಬರ್ HRMSನಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತದೋ ಅದಕ್ಕೆ OTP ಹೋಗುತ್ತೆ ಸ್ನೇಹಿತರೆ. ನೋಡಿ, OTP ಬರುತ್ತೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ್ಮೇಲೆ ಕೆಳಗೆ ಕ್ಯಾಪ್ಚಾ ಇದೆ ನೋಡಿ, ಈ ಕ್ಯಾಪ್ಚಾ ಹಾಕಬೇಕಾಗತ್ತೆ. ಈ ರೀತಿ OTP ಮತ್ತು ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ. ಈ ಲಾಗಿನ್ ಆದಮೇಲೆ ನಿಮಗೆ ನಿಮ್ಮದೇ ಆದಂತಹ ಒಂದು HRMS ಸೆಲ್ಫ್ ಎಂಪ್ಲಾಯಿದ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡಿ, ಎಂಪ್ಲಾಯಿ ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ, ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಬರಬೇಕು. ಇಲ್ಲಿ ಪ್ರೊಫೈಲ್ ಅಂತಿದೆ ಎಡಗಡೆ ನೋಡಿ, ಇಲ್ಲೊಂದು ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪೇ ಸ್ಲಿಪ್ ಅಂತ ತೆಗೆದುಕೊಳ್ಬೇಕು ಸ್ನೇಹಿತರೆ. ಈ ಪೇ ಸ್ಲಿಪ್ ತೆಗೆದುಕೊಂಡರೆ ನಿಮ್ಗೇನಾಗುತ್ತೆ, ಇಲ್ಲಿ ಮಂತ್ ಕೇಳುತ್ತೆ. ಯಾವ ಮಂತು, ಫಾರ್ ಎಕ್ಸಾಂಪಲ್ ಯಾವ ಮಂತು, ಫೆಬ್ರವರಿ ಸರ್ಚ್ ಕೊಡಬೇಕು ಸ್ನೇಹಿತರೆ. ವರ್ಷ ಅಂತೂ ಅಲ್ಲೇ ಇದೆ, ನೀವು ಸರ್ಚ್ ಕೊಡಬೇಕಾಗತ್ತೆ ನೋಡಿ. ಸರ್ಚ್ ಕೊಟ್ಟರೆ ಈ ಥರ ನಿಮ್ಮ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಕೆಳಗೆ ಪ್ರಿಂಟ್ ಅಂತಿದೆಯಲ್ಲ, ಇಲ್ಲಿ ಪ್ರಿಂಟ್ ಆಪ್ಷನ್ ತಗೊಂಡ್ರೆ ನಿಮಗೇನಾಗುತ್ತೆ, ಅದು PDF ರೂಪದಲ್ಲಿ ಪ್ರಿಂಟ್ ಆಗುತ್ತೆ. ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಸೇವ್ ಆ್ಯಸ್ PDF ಅಂತ ಹೊಡೆದ್ರೆ ನಿಮ್ಮ ಒಂದು ಮೊಬೈಲಲ್ಲೇ ಸೇವ್ ಆಗುತ್ತೆ. ಇಲ್ಲಿ ಕೆಳಗೆ ನೋಡಿ, ಕೆಳಗೆ ಈ ಥರ ಬಂತಲ್ಲ, ಇದನ್ನು ಸೇವ್ ಅಂತ ಹೊಡೆದ್ರೆ ನಿಮ್ಮ ಮೊಬೈಲ್ನಲ್ಲಿ PDF ರೂಪದಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು HRMS ಸೆಲ್ಫ್ ಇದರಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ನ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಆದರೆ HRMSನಲ್ಲಿ ನಿಮ್ಮ ಮೊಬೈಲ್ ನಂಬರು ರಿಜಿಸ್ಟರ್ ಆಗಿರಬೇಕು. ಆ ಒಂದು ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ OTP ಹೋಗುತ್ತೆ. ಆ OTP ಮುಖಾಂತರ ಮಾತ್ರ ನೀವೇನು ಮಾಡ್ಬೋದು, ಆ ಒಂದು ಸ್ಯಾಲ್ರಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸ್ಯಾಲ್ರಿ ಸರ್ಟಿಫಿಕೇಟ್ ಪ್ರತಿ ತಿಂಗಳು BOPಸ್ಗೆ ಹೋಗಿ ಕೇಳೋಕ್ಕಾಗಲ್ಲ ಯಾವ್ಯಾವ ಎಷ್ಟಾಗಿದೆ ಏನು ಅಂತ. ಸೊ ಈ ಥರ ಇದ್ದರೆ ನೀವೇನು ಮಾಡ್ಬೋದು, ನಿಮ್ಮ ಮೊಬೈಲ್ನಲ್ಲೇ ಒಂದು ಸ್ಯಾಲ್ರಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್, UDIS ಹಾಗೂ ಇನ್ನಿತರ ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನೂ ಯಥೇಚ್ಛ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.